ಸಾವು ಗೆದ್ದ ಸಾತ್ವಿಕ್ ವಿಜಯಪುರದ ಇಂಡಿ ತಾಲೂಕಿನಲ್ಲೇ ಆದಂಥ ಈ ಘಟನೆ ಈಗ ಫೈನಲಿ ಆ ಮಗು ಎಲ್ಲರ ಪ್ರಾರ್ಥನೆ ಈಗ ಫಲಿಸಿದೆ. ಆ ಮಗು ಜೀವಂತವಾಗಿ ಆಚೆ ಬಂದಿದೆ, ಸುರಕ್ಷಿತವಾಗಿದೆ. ಅದನ್ನು ಆಸ್ಪತ್ರೆಗೂ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಕೊಳವೆ ಬಾವಿಗೆ ಬಿದ್ದಿದ್ದ ಮಗು ಸಾತ್ವಿಕರನ್ನ ಈಗ ಹೊರಕ್ಕೆ ತೆಗೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. 20 ಗಂಟೆಗಳ ಕಾರ್ಯಾಚರಣೆ ಈಗ ಯಶಸ್ವಿಯಾಗಿರೋದು. NDRF, SDRF ರಕ್ಷಣಾ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಸಾವು ಗೆದ್ದಂಥ 2 ವರ್ಷದ ಮಗು ಸಾತ್ವಿಕ್ನನ್ನ ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಮೂಲಕವಾಗಿ. ಕಾರಣ ಅಷ್ಟೊತ್ತು ಅದು ಒಳಗಡೆಗಿರುತ್ತೆ, ಮೂಮೆಂಟ್ಸ್ ಇರೋದಿಲ್ಲ, ಕಿರ್ಚಾಡಿರುತ್ತೆ, ಡಿಹೈಡ್ರೇಷನ್ ಆಗಿರುತ್ತೆ, ಒಂದಿಷ್ಟು ಲಿಕ್ವಿಡ್ ಕೊಡಬೇಕಾಗತ್ತೆ, ದೇಹಕ್ಕೆ ಹೋಗಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟನ್ನು ಕೊಡ್ತಾರೆ ಈಗ. ಆಮೇಲೆ ಆ ಥರ ತೆಗೆದಾಗ ಜನರಿಗೇನೋ ಹರ್ಷೋದ್ಗಾರ ಇರುತ್ತೆ, ಖುಷಿಯಿಂದ ಕೂಗ್ತಾರೆ. ಬಟ್ ಹಾಗೆ ಕೂಗಬಾರ್ದು. ಯಾಕೆ ಅಂತಂದರೆ ಅದು ಏನು ಶಬ್ದಗಳಿಲ್ಲದೇ ಸುಮಾರು 17-18ಗಳವರೆಗೂ ಒಳಗಡೆಗಿರುತ್ತೆ. ನೀವು ಏಕಾಏಕಿ ಆಚೆ ತಂದಾಗ ಈ ಥರ ಕೂಗಕ್ಕೆ ಶುರು ಮಾಡಿಬಿಟ್ರೆ ಏನಾಗಬೇಕು ಅದ್ರ ಪರಿಸ್ಥಿತಿ. ಆಮೇಲೆ ಹಾಗೆ ಸಡನ್ನಾಗಿ ಆ ಕತ್ತಲಲ್ಲಿ ಇರುತ್ತೆ 17-18 ಗಂಟೆವರೆಗೂ ಕೂಡ. ಕತ್ತಲಲ್ಲಿರುವಂಥ ಮಗು ಏಕಾಏಕಿ ಆಚೆ ತಂದಾಗ ಬೆಳಕನ್ನು ತಡೆದುಕೊಳ್ಳುವಂಥ ಶಕ್ತಿ ಕಣ್ಣಿಗೂ ಕೂಡ ಇರೋದಿಲ್ಲ. ಹೌದು, ಅದನ್ನು ಕೂಡ ಗಮನಿಸ್ಕೊಳ್ಬೇಕು. ಅಲ್ಲಿ ಜನ ನಿಮಗೆ ಖುಷಿ ಇದೆ ಇಲ್ಲ ಅಂತಲ್ಲ, ನಿಮಗೆ ಸಂತಸವನ್ನು ವ್ಯಕ್ತಪಡಿಸ್ಬೇಕು, ನೀವು ವ್ಯಕ್ತಪಡಿಸಿ ಇಲ್ಲ ಅಂತಲ್ಲ. ಬಟ್ ಕೂಗೋದ್ರಿಂದ ಮಗುವಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಅದಕ್ಕೇನು ಶಬ್ದಗಳಿಲ್ಲದೇ ಏಕಾಏಕಿ ಬಂದಾಗ ನೀವು ಕಿರ್ಚಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಿದ್ದು ಅಗ್ನಿಶಾಮಕ ದಳದವರು ಮತ್ತು NDRF, SDRFನವರೆಲ್ಲ ಕೂಗಬೇಡಿ ಅಂತ ಹೇಳಿ. ಗಾಬರಿ ಆಗ್ತವೆ. ಶಬ್ದ ಸೈಲೆಂಟ್ ಆಗಿದ್ದಂಥ ಕಿವಿಗಳಿಗೆ ಏಕಾಏಕಿಯಾಗಿ ಶಬ್ದಗಳು ಕೇಳಿಸುತ್ತೆ. ಒಂದು ಲಿಮಿಟೇಷನ್ ಇರುತ್ತೆ ನಮಗೆ ಕೇಳಿಸ್ಕೊಳ್ಳುವಂಥದ್ದು. ಅದು ಮಗುವಿಗೆ ಇನ್ನೂ ಕಡಿಮೆ ಇರುತ್ತೆ. ಅದನ್ನು ಯೋಚನೆ ಮಾಡಬೇಕು ನಾವೆಲ್ಲ. ಯಾಕೆಂದ್ರೆ ನಮಗೆ ಗೊತ್ತೇ ಇಲ್ವಲ್ಲ, ನಮ್ಮ ಬೇಸಿಕ್ ಆಗಿರುವಂಥದ್ದು ನಮ್ಗೆ ಯಾರಿಗೂ ತಿಳಿಸೇ ಕೊಟ್ಟಿಲ್ಲ. ನಮಗೆ ಎಷ್ಟಿರಬೇಕು, ಹೇಗಿರಬೇಕು, ಇಂಥ ಸಂದರ್ಭದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನು. ಏನೋ ಒಂದಿತ್ತು ಖುಷಿ ಕೂಗ್ತಾ ಇರಬೇಕು, ಎಲ್ಲದಕ್ಕೂ ಕೂಗ್ತಾ ಇರ್ತಾರೆ. ಆ ಮಗು ಬಂದಿದೆ ಅಷ್ಟೇ ಸಾಕು, ಪ್ರಾರ್ಥನೆ ಮಾಡೋಣ ಅಂತ ಇಲ್ಲ, ಕೂಗ್ತಾ ಇರ್ತಾರೆ. ಪಾಪ ಈಗ ಮಗು ಬಂದಿದೆ ನೋಡಿ, ಎಂಥ ಖುಷಿ ಆಗ್ತಾ ಇದೆ. ಭಾಳ 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 ಸಂತಸ ನಮಗೆಲ್ಲ. ಕಾರ್ಯಾಚರಣೆ ಮಾಡಿದಂಥವ್ರೆಲ್ಲರಿಗೂ ಕೂಡ ಒಂದು ಹ್ಯಾಟ್ಸ್ ಆಫನ್ನು ಹೇಳಲೇಬೇಕು. ಅದ್ಭುತವಾಗಿರುವಂಥ ಕಾರ್ಯಾಚರಣೆ, ಸತತವಾಗಿ 20 ಗಂಟೆಯ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಇನ್ನು ಸಂಜೆ 5:30 ಸುಮಾರಿಗೆ ಆ ಮಗು ಕೊಳವೆ ಬಾವಿಯಲ್ಲಿ ಬೀಳುತ್ತೆ. ಆಮೇಲೆ 7:30-8 ಗಂಟೆ ಅಷ್ಟೊತ್ತಿಗೆ ಕಾರ್ಯಾಚರಣೆಯನ್ನು ಶುರು ಮಾಡ್ಕೊಳ್ತಾರೆ. 7 ಗಂಟೆ ಅಷ್ಟೊತ್ತಿಗೆ ಕಾರ್ಯಾಚರಣೆಯನ್ನು ಶುರು ಮಾಡ್ಕೊಳ್ತಾರೆ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಒಂದು 10 ಅಡಿ JCBಯಿಂದ ಡ್ರಿಲ್ ಕೂಡ ಮಾಡಿರ್ತಾರೆ. ಅದಾದ ಮೇಲೆ ರಾತ್ರಿ 9-9:30 ಸುಮಾರಿಗೆ ಅದಕ್ಕೊಂದು ಕಲ್ಲು ಅಡ್ಡಿ ಬರುತ್ತೆ. ಹಾಗಾಗಿ ಆ ಕಲ್ಲನ್ನು ಕೊರೆಯುವಂಥ ಕೆಲಸ ತಡವಾಯಿತು. ಹಾಗಾಗಿನೇ 20 ಗಂಟೆ ಬೇಕಾಯಿತು. ಇಲ್ಲಾಂದರೆ 3-4 ಗಂಟೆ ಒಳಗಡೆ ಕಾರ್ಯಾಚರಣೆ ಮುಗಿದು ಹೋಗಿರೋದು. ಅದು ನಿನ್ನೆ 7 ಗಂಟೆಗೆ ಶುರು ಮಾಡಿ 10-10ವರೆಗೆ ಮುಗಿಬಹುದು ಅಂತ ಅಂದ್ಕೊಂಡಿದ್ವಿ. ಕಲ್ಲು ಕಾಣಿಸಿಕೊಂಡಿದ್ದರಿಂದನೇ ಸ್ವಲ್ಪ ತಡವಾಯಿತು. ಬಟ್ ಆ ಮಗು ಮಾತ್ರ ಇವತ್ತು ಬೆಳಗ್ಗೆ ಅದರ ಶಬ್ದ, ಅಳುವಿನ ಶಬ್ದ ಕೇಳಿಸ್ದಾಗಲೇ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಆಗೋಯಿತು. ಮಗುಗೇನೂ ಆಗಿಲ್ಲ, ಜೀವಂತವಾಗಿದೆ ಅಂತಂದಾಗ ಅದನ್ನು ಹೇಗಾದರೂ ಮಾಡಿ ಆಚೆ ತೆಗೀಲೇಬೇಕು ಅಂತ ಶ್ರಮಪಟ್ಟು ಇವತ್ತು ತುಂಬ 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 ಸೂಕ್ಷ್ಮವಾಗಿರುವಂಥ ಕೆಲಸವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ NDRF ಮತ್ತು SDRF, ಅಗ್ನಿಶಾಮಕ ದಳದವರು, ಸ್ಥಳೀಯ ಪೊಲೀಸರಾಗಿರ್ಬೋದು, ಅಲ್ಲಿರುವಂಥ ತಹಶೀಲ್ದಾರ್ ನಿಂತ್ಕೊಂಡಿದ್ರು ನಿನ್ನೆಯಿಂದಲೂ ಕೂಡ, ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ನಿಂತ್ಕೊಂಡು ಕೆಲಸವನ್ನು ಮಾಡಿಸಿದ್ದಾರೆ. ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಕರ್ನಾಟಕದ ಜನತೆ, ದೇಶದ ಜನತೆಯ ಪರವಾಗಿ ಎಲ್ಲರೂ ಕೂಡ ಅವರಿಗೊಂದು ಧನ್ಯವಾದಗಳನ್ನು ತಿಳಿಸಲೇಬೇಕು. ಒಂದು ಜೀವವನ್ನು ಉಳಿಸಿದ್ದಾರೆ ಅವರು, ಕಷ್ಟಪಟ್ಟು ಯಾವ ರೀತಿಯಲ್ಲಿ ಇತ್ತು ಕಾರ್ಯಾಚರಣೆ ಅನ್ನೋದನ್ನು. ಈಗ ಆ್ಯಂಬ್ಯುಲೆನ್ಸ್ ಮೂಲಕವಾಗಿ ಇಂಡಿ ತಾಲೂಕಿನ ಆಸ್ಪತ್ರೆಗೆ ಕರೆದುಕೊಂಡು ಆಗ್ತಾ ಇದೆ ಮಗುವನ್ನು. ಇನ್ನೇನು ಆ ಮಗುಗೆ ಈಗ ಅಲ್ಲಿ ಹೆಚ್ಚಿನ ರೀತಿಯಾದಂಥ ಒಂದಿಷ್ಟು ಆರೈಕೆಯ ಅಗತ್ಯತೆ ಇದೆ. ಚಿಕಿತ್ಸೆ ಅನ್ನೋದಕ್ಕಿಂತಲೂ ಆರೈಕೆಯ ಅಗತ್ಯತೆ ಇದೆ. ಕಾರಣ ಸುಮಾರು 20 ಗಂಟೆ ಅದು ನೀರು ಕುಡಿದಿರೋದಿಲ್ಲ. ಹಾಗಾಗಿ ಡಿಹೈಡ್ರೇಷನ್ ಆಗಿರುತ್ತೆ, ನಿತ್ರಾಣವಾಗಿರುತ್ತೆ, ಅಳ್ತಾ ಇರುತ್ತೆ, ರೋಧಿಸ್ತಾ ಇರುತ್ತೆ. ಆಮೇಲೆ ಅದು ಬೇರೆ ಕಾಲ ಮೇಲೆ ತಲೆ ಕೆಳಗಡೆ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೇಗಾಗಿದೆ ಏನು ಅನ್ನೋದರ ಬಗ್ಗೆಯೂ ಕೂಡ ನೋಡಬೇಕು. ಅದೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳಿ. ಕಾರಣ ನಿಮಗೆ ಸಾಮಾನ್ಯವಾಗಿ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡ್ಕೊಂಡು ನಿಂತ್ಕೊಳ್ಳಿ ನೋಡೋಣ ಎಷ್ಟೊತ್ತಾಗುತ್ತೆ, ಪ್ರಯತ್ನ ಮಾಡಿ. ಹೈಲಿ ಇಂಪಾಸಿಬಲ್. ನಿಮಗೆ ಅದ್ರ ಬಗ್ಗೆ ತುಂಬ ಇದೆ ಅನ್ನೋದಾದ್ರೆ ಒಂದು 5 ನಿಮಿಷ ನಿಲ್ಬೋದು, 10 ನಿಮಿಷ ನಿಂತ್ಕೊಳ್ಬಹುದು. ಅದಾದಮೇಲೆ ನಿಮಗೆ ಬಹಳ ಕಷ್ಟ ಆಗುತ್ತೆ. ಆ ಮಗು 20 ಗಂಟೆಯಿಂದನೂ ಆ ಥರ ಕಾಲು ಮೇಲೆ ಇದೆ, ತಲೆ ಕೆಳಗಾಗಿದೆ, ಆದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೊಂಡಿದೆ ಅಂತಂದರೆ ಅದ್ಭುತನೇ, ಒಂದು ಪವಾಡವೇ ಸರಿ ಇದು. 16 ಅಡಿ ಒಳಗಡೆಗೆ ಕೊಳವೆ ಬಾವಿಯಲ್ಲಿ ಸಿಕ್ಕಾಕೊಂಡಂಥ ಮಗುವನ್ನು ಈಗ
ರಕ್ಷಣೆ ಮಾಡಿಕೊಂಡು ಹೊರಗಡೆಗೆ ತಂದಿದ್ದಾರೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಬಟ್ ದಯವಿಟ್ಟು ನೀವು ಕಿರ್ಚೋದನ್ನು ಅಲ್ಲಿ ಮಾಡಬಾರ್ದು ಅಷ್ಟೇ. ಆ ಸ್ಥಳದಲ್ಲಿರುವಂಥವ್ರು ಆ ಸಂದರ್ಭದಲ್ಲಿ ಖುಷಿ ಆಗಿದೆ ಅಂತಂದರೂ ಕೂಡ ಅಲ್ಲಿ ಅದಕ್ಕೆ ಅವ್ರು ಹೇಳ್ತಾ ಇದ್ದು ಕೂಗಬೇಡಿ ಕೂಗಬೇಡಿ ಅಂತ ಹೇಳಿ. ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಕೂಗಬೇಡಿ ಕೂಗಬೇಡಿ ಅಂತ ಹೇಳಿ. ನೋಡಿ ಅಲ್ಲಿ ಅವ್ರು ಹೇಳ್ತಾ ಇದ್ದು ಅದನ್ನೇ, ಕೂಗಬೇಡಿ ಅಂತ ಹೇಳಿ. ಗಾಬರಿ ಆಗಿಬಿಡುತ್ತೆ ಆ ಮಗು. ಏಕಾಏಕಿಯಾಗಿ 20 ಗಂಟೆ ನಂತರ ಆಚೆ ಬಂದಾಗ ಹಂಗೆ ಕೂಗ್ಬಿಟ್ರೆ ಗಾಬರಿ ಆಗದೆ ಇರುತ್ತೆ. ಸೊ ಈಗ ಫೈನಲಿ ಈಗ ಮಾಡಬೇಕಾಗಿರುವಂಥ ಕೆಲಸ, ಆಸ್ಪತ್ರೆಯಲ್ಲಿ ವೈದ್ಯರ ಕೆಲಸ. ಈಗ ಇಲ್ಲಿಯವರೆಗೂ NDRF, SDRF ಮತ್ತು ಪೊಲೀಸ್ ಸಿಬ್ಬಂದಿಗಳು, ಅಗ್ನಿಶಾಮಕ ದಳದವ್ರದ್ದು ಇವೆಲ್ಲ ಕಾರ್ಯಾಚರಣೆ ಮುಗೀತೀಗ. ಇನ್ನೇನಿದ್ದರೂ ಕೂಡ ವೈದ್ಯರ ಕೆಲಸ ಆಗುತ್ತೆ. ವೈದ್ಯರು ಆ ಮಗುವಿನ ಆರೈಕೆಯ ವಿಚಾರದಲ್ಲಿ ನೋಡಬೇಕಾಗತ್ತೆ, ಹೇಗಿದೆ, ಏನು ಕಂಡೀಷನ್ ಇದೆ. ಆಮೇಲೆ ಕೆಳಗಡೆಗೆ ಬೀಳಬೇಕಾದ್ರೆ 16 ಅಡಿ ಅದು ಬೋರ್ವೆಲಲ್ಲಿ ಹೋಗಿದೆ ಅಂತಂದರೆ ಅದು ಏನಾದರೂ ತೆರೆದಿರುತ್ತೆ, ಗಾಯಗಳಾಗಿರುತ್ತೆ, ಪೆಟ್ಟಾಗಿರುತ್ತೆ. ಆಮೇಲೆ ಉಲ್ಟಾ ಇರೋದ್ರಿಂದ ಅದಕ್ಕೆ ಏನು ಮಾಡಬೇಕು ಅಂತ ನೋಡ್ತಾರೆ ಅವ್ರದ್ದೇ ಆದಂಥ ವೈದ್ಯಕೀಯ ಇದರಲ್ಲಿ. ಆಮೇಲೆ ಡಿಹೈಡ್ರೇಷನ್ ಆಗಿರೋದ್ರಿಂದ ಅದಕ್ಕೊಂದಿಷ್ಟು ಗ್ಲೂಕೋಸನ್ನು ಹಾಕ್ತಾರೆ ಡೆಫಿನೆಟ್ಲಿ. ಬಾಡಿಯನ್ನು ಮತ್ತೆ ವಾಪಸ್ ತರಬೇಕಾಗತ್ತೆ ಆ ಟೆಂಪ್ರೇಚರಿಗೆ. ಅಲ್ಲಿ ಭಾಳ ನಿನ್ನೆ ಅವರಿಗೆ ಇಮ್ಮಿಡಿಯೇಟಾಗಿ ಆಗಿದ್ದ ಅನುಕೂಲ ಏನು ಅಂತಂದರೆ, ಆ ಮಗು ರಕ್ಷಣೆ ಮಾಡೋಕ್ಕೆ ಒಳಗಡೆಗೆ ಕ್ಯಾಮ್ರಾ ಬಿಟ್ಟು ಆಕ್ಸಿಜನ್ನ ಬಿಟ್ರಲ್ಲ, ದಟ್ಸ್ ಎ ವೆರಿ ಕ್ರೂಷಿಯಲ್. ಅವರು ಆ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಆಕ್ಸಿಜನ್ ಬಿಡದೇ ಅಲ್ಲಿ ಹಾಗೆ ಬಿಟ್ಟುಬಿಟ್ಟಿದ್ದರೆ ಭಾಳ ಕಷ್ಟ ಆಗ್ತಾಯಿತ್ತು. ಕಾರಣ ಉಸಿರಾಡೋದ ಸಮಸ್ಯೆ ಆಗ್ತಾಯಿತ್ತು. ಬಿಸಿಲಿನ ಬೇಗೆ 40 ಡಿಗ್ರಿ ಸೆಲ್ಸಿಯಸ್ ಇದೆ, ಭೂಮಿ ಕಾದಿರುತ್ತೆ. ಸೊ ಉಸಿರಾಡೋಕ್ಕಾಗೋದಿಲ್ಲ, ಗಾಳಿನೇ ಸಿಗೋದಿಲ್ಲ. ಹಾಗಾಗಿ ಆಕ್ಸಿಜನ್ ಬಿಟ್ಟು ಅದನ್ನು ಬದುಕಿಸ್ಕೊಂಡಿದ್ದಾರೆ.